ಸರ್ ಹಿಂಗೆ ಸರ್ ನಮ್ಗೇನಂದರೆ ಸಂಬಳಗಳು ಬರಲ್ಲ, ಕೆಲವು ಕಡೆ ಬರ್ತಾ ಇರ್ತವೆ. ಮತ್ತು ಏನೋ ಕೆಳಗಡೆ ಬಿದ್ದೋಗೋದು ಇದು ಮಾಡೋದು ಅದೆಲ್ಲ ಕೆಲವರು ನೋಡ್ತಾರೆ, ಇಲ್ಲಾಂದರೆ ಇಲ್ಲ. ಇದುವರೆಗೂ ಆಗಲಿ ಸರ್ಕಾರದ ಯಾವುದೇ ರೀತಿ ಸವಲತ್ತಾಗಲಿ ಕಿಂಚಿತ್ತು ಅವರು ಕಡೆಗಣಿಸ್ತಾ ಇದ್ದಾರೆ ನಮ್ಮನ್ನು. ಈಗ ನಾವೇನಾದರೂ ಒಂದು ಮಿಷನರಿ ಆಗ್ಬೋದು, ಇನ್ನೊಂದು ಆಗ್ಬೋದು, ತೊಂದರೆ ಏನಾನ ಆದರೆ ಅದಕ್ಕೇನು ಒಂದು ಸೇಫ್ಟಿ ಇಲ್ಲ. ಏನಾಗುತ್ತೆ ಅಂತ ಓನರ್ಗಳಂತ್ರ ಹೋಗಿ ಕಟ್ಕೊಡಿ ಅಂತ ಹೇಳಕ್ಕೆ ಯಾರಿಗೂ ಆಗೋದು. ಇವಾಗ ಇಂಥ ಬಿಲ್ಡಿಂಗ್ ಇರುತ್ತೆ, ಇಲ್ಲಿ ಏನು ಇಳಿಬೇಕಾದ್ರೂ ನಾವು ಇಳಿಬೇಕಷ್ಟೇ, ನಮ್ಮ ಕೆಲಸನೂ ಅಲ್ಲಿ ಇಳಿಬೇಕು ಮಾಡಬೇಕಷ್ಟೇ. ಸೇಫ್ಟಿ ಅನ್ನೋದು ನಮ್ಮ ಮನೆ ಬಿದ್ದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಜವಾಬ್ದಾರಿಗಳು ನಾವು ಮಾಡಲೇಬೇಕು. ಕೆಲಸಗಳಾಗಿರುತ್ತೆ ಸರ್, ಇಷ್ಟೆಲ್ಲ ಮಾಡ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಎಲ್ಲ ಕೆಲಸದವ್ರಿಗೂ ಎಲ್ಲರೂ ಮಾಡ್ಕೊಳ್ಬೇಕಷ್ಟೇ. ಮಾಡ್ಕೊಂಡ್ರೆ ಅವ್ರವ್ರ ಸೇಫ್ಟಿ ಸರ್. ಇವಾಗ 4 ಹಫ್ಟರ್ ಒಂದೇ ಒಂದು ಮರದ ಮೇಲೆ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಸರ್ ಸರ್ವೆ ಮೇಲೆ. ಅವಾಗ ನಮ್ಗೆ ಏನೋ ಎಕ್ಸ್ಟ್ರಾ ಫಿಟ್ಟಿಂಗು, ಒಂದು ಹೆಲ್ಮೆಟ್ ಆಗಲಿ, ಒಂದು ರೋಪ್ ಆಗಲಿ, ನಮ್ಗೆ ಏನೂ ಇರೋದು. ಕೂಲಿ ಕೆಲಸಕ್ಕೆ ಗೌರ್ಮೆಂಟ್ ಏನು ಸವಲತ್ತು ಕೊಡ್ತಾರೆ ಸರ್, ಪಾಪ ಗೊತ್ತೇ ಇರಲ್ಲ ಮಾಡ್ತಾ ಇದ್ದೇವೆ ಅಂತ. ನಮ್ಮ ಹೆಸರು ಮಣಿ ಅಂತ. ನಾನು ನಮ್ಮಪ್ಪ ಮೇಸ್ತ್ರಿ ಅವರು. ನಾವು ಇದೇ ಕೆಲಸ ಮಾಡ್ತಾ ಇರೋದು. ಏನು ಕೆಲಸ ಮಾಡ್ತೀರಾ ನೀವು? ಸರ್ ನಾವು ಗಾರೆ ಕೆಲಸ ಸರ್. ನಾನು ಲೇಬರಿಂದ ಇದ್ದು ಇವಾಗ ನಾನು ಮೇಷನ್ ಸರ್. ನಾನು ಮೇಷನ್ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ನಾನು ಒಂದು 20 ವರ್ಷದಿಂದ ಮಾಡ್ತಾಯಿದ್ದೆ. 20 ವರ್ಷದಿಂದ. ಹೌದು ಸರ್. ಈಗ ಮೇಷನ್ ಅಂತೀರಾ, ಏನೇನು ಕೆಲಸ ಕಾರ್ಯದಲ್ಲಿ ಏನೇನು ತೊಂದರೆಗಳು ಇರುತ್ತೆ ಹಿಂಗೆ? ಸರ್ ಹಿಂಗೆ ಸರ್ ನಮಗೇನಂದರೆ ಸಂಬಳಗಳು ಬರಲ್ಲ, ಕೆಲವು ಕಡೆ ಬರ್ತಾ ಇರ್ತವೆ. ಮತ್ತು ಏನೋ ಕೆಳಗಡೆ ಬಿದ್ದೋಗೋದು ಇದು ಮಾಡೋದು ಅದೆಲ್ಲ ಕೆಲವರು ನೋಡ್ತಾರೆ, ಇಲ್ಲಾಂದರೆ ಇಲ್ಲ. ಆ ಥರ ಸಮಸ್ಯೆಗಳು ಇರ್ತವೆ. ಮತ್ತು ಏನಾದರೂ ಈ ಮಳೆ ಟೈಮ್ಗಳಲ್ಲಿ, ಈ ಕೊರೋನಾ ಲಾಕ್ಡೌನ್ ಟೈಮ್ಗಳಲ್ಲೆಲ್ಲ ಕೆಲವರಿಗೆ ಏನು ಸಿಗೋದು ಇಲ್ಲ. ಇಂಥ ಪೊಸಿಷನ್ಗಳೆಲ್ಲ ಇರ್ತವೆ ಸರ್. ಕೂಲಿ ಮಾಡಿದ್ರೆ ಉಂಟು, ಇಲ್ಲಾಂದರೆ ಇಲ್ಲ. ಕೂಲಿ ಮಾಡಿದ್ರೆ ಉಂಟು, ಇಲ್ಲವ್ರಿಲ್ಲ ಇಲ್ಲ ಅಂತ ಹೇಳ್ತೀರಾ? ಹೌದು ಸರ್. ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಏನಾದ್ರು ಸವಲತ್ತುಗಳು? ಸರ್ ಆ ಥರ ಎಲ್ಲ ಇನ್ನೂ ಇದುವರೆಗೂ ಯಾವುದು ನಾವು ಪಡ್ಕೊಂಡಿಲ್ಲ. ಹೀಗೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಮೇಷನ್ ಅಂತೀರಾ, ಲೇಬರ್ ಕಾರ್ಡ್ ಬಗ್ಗೆ ಗೊತ್ತಾ ನಿಮಗೆ? ಸರ್ ಲೇಬರ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಮಾಡೋಕ್ಕೆ ಹೋದರೆ ಇದು ಸೈನ್ ಕೇಳ್ತಾ ಇದ್ದಾರೆ ಸರ್. ಅಂದರೆ ಇಂಜಿನಿಯರ್ ಕಡೆಯಿಂದ ಒಂದು ಸೈನ್ ಕೇಳ್ತಾ ಇದ್ದಾರೆ, ಒಂಥರ ಸೀಲಿಕ್ಕಿರೋದು. ಅದು ನಾವು ಕೆಲವು ಕಡೆ ಕೇಳ್ತಾ ಇದ್ದೀವಿ, ಅದು ಸಿಗ್ತಾ ಇಲ್ಲ ನಮಗೆ. ಈಗ ಮಾನ್ಯ ಸಂತೋಷ್ ಅವರು ಕಾರ್ಮಿಕ ಇಲಾಖೆ ವತಿಯಿಂದ ಈಗ ಸಂಘಟಿತ ವರ್ಗ ಅಸರ್ಟಿಂಗ್ ಕೆಲವೊಂದು 23 ವರ್ಗಗಳನ್ನ ಸೇರ್ಪಡೆ ಮಾಡಿ, ಅದರಲ್ಲೂ ಕೂಡ ಈಗ ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಅಂದರೆ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇತ್ತು. ಬಟ್ ಈಗ 23 ವರ್ಗಗಳನ್ನ ಸೇರಿಸಿ ಮತ್ತು ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕಿಟ್ ನಿಮ್ಗೆ ಈಗ ನಿಮ್ಗೆ ಗಾರೆ ಕೆಲಸ ಅಂದರೆ ಗಾರೆ ಕೆಲಸ ಬಗ್ಗೆ ಕಿಟ್ ಕೊಡೋದಾಗಿರ್ಬೋದು, ಮತ್ತು ಒಂದು ಸಹಾಯಧನ ಅಂತ ಇರ್ಬೋದು, ಮತ್ತು ಇನ್ಶೂರೆನ್ಸ್, ಮತ್ತು ಆಸ್ಪತ್ರೆಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಆಸ್ಪತ್ರೆಗೆ ಬಿಟ್ಟು ಕೊಡೋವಂಥದ್ದು, ಆ ಥರದ್ದೆಲ್ಲ ಒಂದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಾರು ಮಾಹಿತಿ ಇದೆಯಾ ನಿಮಗೆ? ಸರ್ ಮಾಡಿದ್ರೆ ಒಳ್ಳೆಯದೇ. ನಮ್ಗೆ ಮಾಡಿದ್ರೆ ತುಂಬ ನಮಗಂತ ಅಲ್ಲ, ಗಾರೆ ಕೆಲಸ ಮಾಡೋರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಈಗ ಉದಾಹರಣೆ ಯಾವ ಥರ ಅಂತ ಅಂದ್ರೆ, ಈಗ ನೀವು ಹೆಚ್ಚು ಕಡಿಮೆ ಆಗಿ ಏನಾರು ಆಕ್ಸಿಡೆಂಟ್ ಆದರೆ ಒಂದು 50,000 ಗಂಟ ಅಮೌಂಟ್ ಬರೋವಂಥದ್ದು, ಮತ್ತು ಸಾವು ಗಿವು ಏನಾದ್ರು 1,00,000 ಸಹಾಯಧನ ಅಂತ ಬರೋದು, ಮದುವೆ ಗಿದ್ವಿ ಅನ್ನೋದು ಒಂದು 1 ಲಕ್ಷ ಅಲ್ಲಿ ಗಂಟ ಸರ್ಕಾರದಿಂದ ಸಹಾಯಧನ ಅಂತ ಬರೋದು, ಆ ಥರ ಎಲ್ಲ ಬರ್ತಾ ಇದೆ. ಸರಿ ಸರ್. ಅದ್ರ ಬಗ್ಗೆ ಏನಾರು ಮಾಹಿತಿ ಇದೆಯಾ ನಿಮಗೆ? ಸರ್ ಆ ಥರ ಮಾಡಿದ್ರೆ ಒಳ್ಳೆಯದೇ ಜನಕ್ಕೆ. ಸರ್ ಅದು ಇದುವರೆಗೂ ನಾವು ಏನು ಪಡ್ಕೊಂಡಿಲ್ಲ. ನಾವು ಅದೇ ಈ ಲೇಬರ್ ಕಾರ್ಡ್ ಮಾಡಿಸೋದು ಒಳ್ಳೇದು ಅನಿಸುತ್ತೆ ಸರ್. ಈಗ ಲೇಬರ್ ಇಷ್ಟು ಅಂದರೆ ಒಂದು ಸಾಗುವಳಿ ಕೂಡ ಬಿಟ್ಟಿದ್ದಾರೆ ಈಗ 155-214. ಅದ್ರ ಬಗ್ಗೆ ಏನಾರು ಮಾಹಿತಿ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಈ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಇಷ್ಟು ಈ ಥರ ಎಲ್ಲ ಇದು ಮಾಡ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ನೀವು? ಸರ್ ತುಂಬಾ ಒಳ್ಳೆಯದು ಅನಿಸುತ್ತೆ ಸರ್. ತುಂಬಾ ಒಳ್ಳೆಯದು. ಇದು ಮಾಡೋದ್ರಿಂದ ಪ್ರತಿಯೊಬ್ಬರು ಮಾಡಿಸ್ಕೊಳೋದು ಅನುಕೂಲ ಇದೆ ಅಂತ ಇದ್ದಾರೆ. ತುಂಬ ಒಳ್ಳೆಯದು ಸರ್. ಯಾಕಂದರೆ ಕಟ್ಟಡ ಕೆಲಸ ಊರು ಬಿಟ್ಟು ಊರು ಬಂದು ಅವ್ರು ಮಾಡೋರು, ಅವರಿಗೆ ಈ ಥರ ಒಂದು ಅನುಕೂಲ ಕೊಟ್ಟರೆ ತುಂಬ ಒಳ್ಳೆ ಜನಕ್ಕೆ ಒಳ್ಳೆಯದು ಸರ್. ಹಾಂ ಸರ್. ಸರಿ, ಥ್ಯಾಂಕ್ ಯು. ನನ್ನ ಹೆಸರು ರಾಜಶೇಖರ್. ಸರ್ ಈ ಕೆಲಸನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸರ್ ಇದು ಕುಂಬಾರಿಕೆ ಪಾಟ್ರಿ ಟೌನಲ್ಲಿ ಸುಮಾರು 5 ತಲೆಮಾರಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ಇದು ತುಂಬ ಪುರಾತನವಾದ ಕಲೆ. 160 ವರ್ಷದಿಂದ ಮಾಡ್ತಾಯಿದ್ದೀವಿ. ಮೈಸೂರು ಮಹಾರಾಜ ಕಾಲರಿಂದ ಕುಂಬಾರರು ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ. ನಾನು 48 ವರ್ಷದಿಂದ ಮಾಡ್ತಾಯಿದ್ದೀನಿ. ಬಾಲ್ಯದಿಂದ ಮಾಡ್ತಾಯಿದ್ದೀನಿ. 56 ವರ್ಷ ಆಗಿದೆ ನನಗೆ. ಸರ್ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ಲಾಸ್ಟಿಕ್ಕು ಮತ್ತು ಕೆಲವು ಇನ್ನಿತರ ವಸ್ತುಗಳಿಂದ ಇದೆಲ್ಲ ಸ್ವಲ್ಪ ಮಾರು ಹೋಗ್ತಿದೆ. ಇದು ಎಲ್ಲೋ ಸರ್ ಈಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ ಸರ್. ಈಗ ಪ್ಲಾಸ್ಟಿಕ್ಕೆಲ್ಲ ಜನ ಜಾಸ್ತಿ ಬಯಸಲ್ಲ. ಈಗ ಹೋಟ್ಲು, ರೆಸ್ಟೋರೆಂಟ್ಗಳಿಗೆ, ಸ್ಟಾರ್ ಹೋಟ್ಲು, ಫುಟ್ಪಾತ್ಗಳಿಗಾಗಲಿ ಮಡಿಕೆ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು 4-5 ವರ್ಷದಿಂದ ಒಳ್ಳೆ ಡಿಮಾಂಡ್ ಇದೆ, ಚೆನ್ನಾಗಿದೆ, ಮಾಡ್ತಾಯಿದ್ದಾರೆ ಜನ. ಮತ್ತು ಹಿಂದಕ್ಕೆ ಬರ್ತಾ ಇದ್ದಾರೆ. ಮಣ್ಣಿನ ಮಡಿಕೆಯಲ್ಲಿ ಅಡುಗೆಗಳು ಮಾಡೋದಾಗಲಿ, ಆಹಾರ ಪದಾರ್ಥಗಳು ಸೇವನೆ ಮಾಡೋದು, ಐಸ್ ಕ್ರೀಮ್ ಆಗಲಿ, ಚಾಯ್ ಕುಲ್ಲೋಡು, ಮಟ್ಕಾ ಬಿರಿಯಾನಿ, ಇಂಥ ವಿವಿಧ ರೀತಿಯ ಐಟಮ್ಸ್ಗಳಾಗಲಿ, ಕ್ಯಾಟ್ರಿಂಗ್ ಮದುವೆಗಳಲ್ಲಿ ಈಗ ಈ ಫುಡ್ ಪ್ರಾಡಕ್ಟ್ಸ್ಗಳಿಗೆ ಮಣ್ಣಿನ ಪ್ಲೇಟ್ಗಳು ಕೊಟ್ಟು ಅದನ್ನು ಅಡುಗೆ ಮಾಡಿಸೋದಾಗಲಿ, ಇಂಥ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಡಿಮಾಂಡ್ ಚೆನ್ನಾಗಿದೆ ಸರ್. ಸರ್ ನೀವು ಹೇಳಿದೆ 48 ವರ್ಷದಿಂದ ನಾನು ಕೂಡ ಕೆಲಸ ಮಾಡ್ತಿದ್ದೀನಿ.
ಸರ್ ಈ ಇದು ಸರ್ ನೋಡಿದ್ರೆ ಸರ್ ನಿಮಗೆ ಅದರ ಸರ್ಕಾರವಾಗಿ ಏನಾದ್ರು ಅನುದಾನಗಳಾಗಿರ್ಬೋದು ಈ ಕೆಲವೊಂದು ಏನಾದರೂ ಇದೆ ಸರ್ ನಿಮಗೆ ಏನಾದ್ರು? ಸರ್ ಇತ್ತೀಚೆಗೆ ನಾವು ಕರ್ನಾಟಕದಲ್ಲಿ ಹೇಳಬೇಕಾದ್ರೆ ಸುಮಾರು 22ರಿಂದ 23 ಲಕ್ಷ ಜನ ಕುಂಬಾರಿದ್ದೀವಿ. ಈ ಕುಂಬಾರರಿಗೆ ಪ್ಯಾಂಡಮಿಕ್ ಕೊರೋನಾ ಟೈಮಲ್ಲಾಗಲಿ ಬೇರೆ ಯಾವುದೇ ಟೈಮಲ್ಲಿ ಯಾವುದೇ ರೀತಿ ಸವಲತ್ತುಗಳು ಸರ್ಕಾರದಿಂದ ಒದಗಿಲ್ಲ. 100 ರೂಪಾಯಿನೂ ಕೊಟ್ಟಿಲ್ಲ, ಒಂದು ಮೆಡಿಸಿನ್ ಫ್ರೀ ಕಿಟ್ಗಳು ಕೊಟ್ಟಿಲ್ಲ. ಆವತ್ತಿಂದ ಇವತ್ತವರೆಗಾಗಲಿ ಈ ಜಾಗ ನೋಡಿ ಲೀಸ್ ಲ್ಯಾಂಡ್ ಇದು ಸುಮಾರು ಒಂದು 50 ವರ್ಷದ ಸಂಘ ಇದು, 100/200 ಇದೆ. ಈ ಸಂಘದ ಪ್ರೆಸಿಡೆಂಟ್ ನಾನು. ಸೊ ಇವತ್ತುವರೆಗೂ ಆಗಲಿ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತಾಗಲಿ ಕಿಂಚಿತ್ತು ಅವರು ಕಡೆಗಣಿಸ್ತಾ ಇದ್ದಾರೆ ನಮ್ಮನ್ನು. ನಮಗೆ ಆದಂಥ ಒಂದು ಪ್ರಾಧಿಕಾರ ಆಗಲಿ ಒಂದು ನಿಗಮ ಆಗಲಿ ಇಲ್ಲ, ನಮ್ಮ ಕಡೆ ಲೀಡರ್ಸ್ಗಳಿಲ್ಲ. ಸೊ ನಮ್ಮ ಕೂಗು ಸರ್ಕಾರಕ್ಕೆ ಹೋಗಿ ಕೇಳೋಲ್ಲ. ಸೊ ಅದರಿಂದ ನಾವು ಹಿಂದಕ್ಕೆ ತಳ್ಳಲ್ಪಡ್ತಾ ಇದ್ವಿ. ಸೊ ಇಂಥ ಈ ಕರಕುಶಲ ಕೆಲಸ ಇದು ಮುಂದಕ್ಕೆ ಇರುತ್ತಿಲ್ವೋ ಗೊತ್ತಿಲ್ಲ. ಮೇನ್ ಸಿಟಿಲ್ಲ ಇದು ನಾವು ಕಾಪಾಡ್ಕೊಂಡು ಬರ್ತಾಯಿದ್ದೀವಿ ಸುಮಾರು 150 ವರ್ಷದಿಂದ. ಇದನ್ನು ಸರ್ಕಾರ ಕಾಪಾಡ್ಕೊಳ್ಬೇಕು. ಇದು ಹೆರಿಟೇಜ್ ಸ್ಪಾಟ್ ಮಾಡಬೇಕಿದು. ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಒಂದು ಸಂಘಟಿತ ವರ್ಗ ಮತ್ತು ಅಸಂಘಟಿತ ಒಂದು ವರ್ಗ ಮಾಡಿ ಅಂಬೇಡ್ಕರ್ ನಿಗಮ ಒಂದು ಮಂಡಳಿ ಮಾಡಿ ಅದರಲ್ಲಿ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾರೆ ಸರ್. ಅದ್ರ ಬಗ್ಗೆ ನಿಮಗೆ ಗೊತ್ತಾ ಸರ್? ಸೊ ಈಗ ಅಸಂಘಟಿತ ಕಾರ್ಮಿಕರ ವಲಯದಿಂದ ಕುಂಬಾರಿಗೆ ಅಂತ ಯಾವುದೇ ರೀತಿಯಾದ ಜಾಯಿನ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ರು 2 ಇಯರ್ಸ್ ಬಿಫೋರು. ಸೊ ಇದು ನಮ್ಮ ಕುಂಬಾರಿಗೆ ಬರಲ್ಲ ಅಂತ ಹೇಳಿದರು. ಇತ್ತೀಚೆಗೆ ಏನೋ ಸೇರಿಸಿದಾರಂಥ ಮಾಹಿತಿಗಳು ಬಂದಿದೆ. ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ವಿಚಾರಿಸ್ಬಿಟ್ಟು ಕುಂಬಾರರು, ಆಟೋ ಡ್ರೈವರ್ಗಳು ಮತ್ತು ಕ್ಯಾಬ್ ಡ್ರೈವರ್ಗಳು, ಹೌದು ಮತ್ತೆ ಪೇಂಟ್ರು, ಕಾರ್ಪೆಂಟ್ರು ಇಂಥವ್ರದ್ದೆಲ್ಲ ಸೇರಿಸಿದ್ರು. ಆ ಇದರಲ್ಲಿ ಗ್ರೂಪಲ್ಲಿ ಕುಂಬಾರದ್ದು ಬಂದಿಲ್ಲ. ಸೊ ನಾನು ನೋಡಿದೆ, ವಿಚಾರಿಸ್ಬಿಟ್ಟು ನಮ್ಮ ಕುಂಬಾರ ಜನಕ್ಕೆ ಏನಾದರೂ ಒಳಿತಾಗುತ್ತಾ ಅಂತ. ಸೊ ಅದ್ರ ಎಜುಕೇಷನ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಹಾಸ್ಪಿಟಲ್ಗೆ ಇಂಥ ಬೆನಿಫಿಟ್ಸ್ಗಳೆಲ್ಲ ಸಿಗುತ್ತೆ. ಸೊ ಇನ್ ಕೇಸ್ ಕುಂಬಾರಗಂತ ಇದ್ದರೆ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದಕ್ಕೆ ನಮ್ಮ ಸಂಘದ ಮುಖಾಂತರ ನಾವು ಸುಮಾರು ಒಂದು 300ರಿಂದ 400 ಜನ ಇದ್ದೀವಿ ಕುಂಬಾರಲ್ಲಿ. ಅಂಥವ್ರಿಗೆ ಒಳ್ಳೆ ರೀತಿ ಅನುಕೂಲ ಆಗೋ ಥರ ನಾವು ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತೀವಿ. ನೀವು ಹೇಳ್ದಂಗೆ ಸರ್, ಈಗ ಕಾರ್ಮಿಕ ಮತ್ತು ಕಾರ್ಮಿಕ ವಿಕಲಚೇತರ ಕಾರ್ಮಿಕರ ಬಗ್ಗೆ 9ನೇ ಅಡಿಪಾಯಗೆ ಅಂದರೆ ಕಾಲಂ ನಂಬರ್ 9ರಲ್ಲಿ ನಿಮ್ಮ ಕಾಲಂ ನಂಬರ್ 9ರಲ್ಲಿ ಕುಂಬಾರಗೂ ಕೂಡ ಇದೆ. ಅದರಲ್ಲಿ ಅಮಲರಾಗಿರ್ಬೋದು, ಚಿಂದಿಯಾರಿರ್ಬೋದು, ಮರಗಲ್ಸದಾಗಿರ್ಬೋದು, ಟೈರು, ಅಗಸರು, ಮತ್ತೆ ಕೆಲವು ಕ್ಷೌರಿಕರು, ಅಕ್ಕಸಾರಿಗರು, ಅಮ್ಮರರು, ಕುಂಬಾರರು, ಬಟ್ಟಿ ಕಾರ್ಮಿಕರು ಪ್ರತಿಯೊಂದೂ ಇದೆ. ಓಕೆ ಈ ವಿಚಾರದಲ್ಲಿ ಓಕೆ ಇತ್ತೀಚಿನ ದಿನಗಳಲ್ಲಿ ಅದು ಕೆಲವು ತಿಂಗಳಷ್ಟೇ ಅದು ಇದಾಗಿದೆ ಕಾರ್ಮಿಕ ಸಚಿವರು. ಓಕೆ ಸರ್ ಇದ್ರ ಬಗ್ಗೆ ನೀವು ಏನಾದ್ರು ಮಾಹಿತಿ ಇತ್ತಾ ಇದ್ರ ಬಗ್ಗೆ? ನೀವು ಹೇಳಿದ ಮೇಲೆ ಗೊತ್ತಾಗ್ತಾ, ಯಾಕಂದರೆ ನಾವು ಅಪ್ಡೇಟ್ ಆಗಿಲ್ಲ ಈ ವಿಷಯದ ಬಗ್ಗೆ. ನಮ್ಮ ಸಂಘದ ಪ್ರಾಬ್ಲಮ್ಗಳು ಜಾಸ್ತಿ ಇದೆ. ನಾವು ನ್ಯೂಸ್ಗಳು ಹೋಗಿ ನೋಡೋಕ್ಕಾಗಲ್ಲ. ಬೆಳಗಿಂದ ರಾತ್ರಿ ನಮ್ಮ ಕೆಲಸಗಳ ಇರುತ್ತೆ. ಸೊ ಅದರಿಂದ ಈಗ ನೀವು ಹೇಳಿದ ಮೇಲೆ ಇದ್ರ ಬಗ್ಗೆ ನಾವು ಈ ಮಾಹಿತಿ ತಗೊಂಡು ಮುಂದಕ್ಕೆ ಎಲ್ಲರೂ ಮೆಂಬರ್ಸ್ ಮಾಡಿಬಿಟ್ಟು ಅದನ್ನು ಅನುಕೂಲ ಏನೇನಿದೆ ಸರ್ಕಾರದಿಂದ ನಮಗೆ ಸವಲತ್ತು ಏನೇನು ಸಿಗಬೇಕಾಗಿದೆ ಅದ್ರ ಬಗ್ಗೆ ನಾವು ಫೈಟ್ ಮಾಡಿ ತಗೊಳ್ತೀವಿ ಖಂಡಿತ. ಈ ವಿಚಾರದಲ್ಲಿ ಅಂತಂದರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಮಯ ಭದ್ರತಾ ಮಂಡಳಿ ಇದರಲ್ಲಿ 9ನೇ ಕಾಲಮಲ್ಲಿ ಕುಂಬಾರರು ಇದೆ. ಬಟ್ ಅಂದರೆ ಸಹಾಯವಾಣಿ ಕೂಡ ಅವರು ಸಚಿವರು ಕೂಡ ಸಹಾಯವಾಣಿ ಅಂತ ಮಾಡಿದ್ದಾರೆ. ಅದ್ರ ಬಗ್ಗೆ ಸಹಾಯವಾಣಿ ಬಗ್ಗೆ ನಂಬರ್ ಏನಾದ್ರು ಗೊತ್ತಾ ಸರ್ ನಿಮಗೆ? ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. 155214 ಅಂತ 24/7 ಎಲ್ಲ ಸಹಾಯವಾಣಿ ಇದೆ. ನಿಯರ್ ಹತ್ತಿರವಾದಂಥ ನೀವು ಇರುವಂಥ ಜಾಗಕ್ಕೆ ಬಂದು ನಿಮಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವಂಥದ್ದು ಖಂಡಿತ ನಡೀತಾ ಇದೆ. ಕೆಲವೊಂದು ಬೆಂಗಳೂರು ಭಾಗದಿಂದ ಸ್ಟಾರ್ಟ್ ಮಾಡಿದ್ದಾರೆ, ಕೆಲವು ಜಿಲ್ಲೆಗಳು ಅಲ್ಲೇ ಸ್ಟಾರ್ಟ್ ಆಗಿದೆ ಸರ್. ಅದರಿಂದ ನಿಮಗೆ ಈ ವಿಚಾರ, ಯಾಕಂದ್ರೆ ನಿಮ್ಮನ್ನ ಸೇರಿಸಿದ ವಿಚಾರ ನಿಮ್ಗೆ ಅನಿಸುತ್ತೆ ಈ ವಿಚಾರಕ್ಕೆ? ಖಂಡಿತ ಇವಾಗಲೇ ಒಂದು 10 ನಿಮ್ಮದು ಈ ಪ್ರೋಗ್ರಾಮ್ ಆದ ತಕ್ಷಣ ನಾನು ಫೋನ್ ಮಾಡ್ತೀನಿ. ಅಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಮರಿಸ್ವಾಮಿ ಅಂತ ಇದ್ರು ಒಬ್ಬರು, ಮತ್ತು ಲಯನ್ ಬಾಲಕೃಷ್ಣ ಅಂತ ಇದ್ದಾರೆ ಸರ್. ಅವ್ರ ಸಹಾಯ ಪಡ್ಕೊಂಡು ಈಗಲೇ ನಾನು ಶುರು ಹಚ್ಕೊಳ್ತೀವಿ ಸರ್. ಮುಂದೆ ಏನು ಮಾಡಬೇಕು, ನಮ್ಮ ಜನಾಂಗಕ್ಕೆ ಒಳಿತಾಗಬೇಕು, ಅದ್ರ ಬಗ್ಗೆ ಗಮನ ತಗೊಂಡು ಖಂಡಿತ ಮಾಡ್ತೀನಿ ನಾನು. ಸರ್ ಈ ಥರ ವಿಚಾರದಲ್ಲಿ ಏನಾದರೂ ನಿಮ್ಮ ವರ್ಗಕ್ಕೆ ಏನಾದರೂ ಇದಾಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಕಾರ್ಮಿಕ ಸಚಿವರಿಂದ? ಕಾರ್ಮಿಕ ಸಚಿವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸೊ ಕಾರ್ಮಿಕ ಸಚಿವರಿಗೆ ಕೈ ತುಂಬ ಕೆಲಸಗಳಿದೆ. ಆ ಕೆಲಸ ಕಾಪಾಡ್ಕೊಳ್ಬೇಕಂದ್ರೆ ನಾವು ನಮ್ಮ ಜನಾಂಗನ ಕಾಪಾಡ್ಕೊಳ್ಬೇಕು. ನಮ್ಮ ಜನಾಂಗ ಕಾಪಾಡಬೇಕಂದ್ರೆ ಮೂಲಭೂತ ಸೌಕರ್ಯಗಳು ನಮ್ಗೆ ಸಿಗಬೇಕು. ರಾ ಮೆಟೀರಿಯಲ್ಸ್ ಆಗಲಿ, ಮಾರ್ಕೆಟಿಂಗ್ ಒಳ್ಳೇದಾಗಲಿ, ಮತ್ತು ಕೆಲಸ ಮಾಡೋ ಜಾಗದ ವ್ಯವಸ್ಥೆ ಆಗಲಿ, ಇವೆಲ್ಲ ಸರಿ ಮಾಡಿಸ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಈ ಜಾಗನ ಹಂಗೆ ಲೀಸ್ ಜಾಗ ಇದು, ಸುಮಾರು ಒಂದು 50 ವರ್ಷದಿಂದ ಇದ್ದೀವಿ. ಇದು ಮುಂದಕ್ಕೆ ಒಂದು 100 ವರ್ಷಕ್ಕೆ ಮಾಡಿಕೊಟ್ರೆ ಈ ಜನಾಂಗ ಬೆಳೆಯುತ್ತೆ. ಯಾಕಂದರೆ ಬೆಂಗಳೂರು ಸಿಟಿಲಿ ಜಾಗಗಳು ಸಿಗೋದು ಕಷ್ಟ. ಈ ಜಾಗ ಯಾಕೆ ನಾವು ಸ್ಪೆಷಲಾಗಿ ಕೇಳ್ತೀವಿ ಅಂದರೆ, ಇದು ಸುಮಾರು 150 ವರ್ಷ ಪುರಾತನವಾದ ಜಾಗ. ಸುಮಾರು ಜನರಿಗೆ ಗೊತ್ತು ಇದ್ರ ಬಗ್ಗೆ. ಸೊ ಜನರಿಗೆ ಇದ್ರ ಬಗ್ಗೆ ನಾವು ಅರಿವು ಮೂಡಿಸಿ ಇದನ್ನು ಒಳ್ಳೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ಗಳನ್ನ ನಾವು ಮಾಡ್ತಾಯಿದ್ದೀವಿ ಜನರಿಗೆ. ಪ್ರತಿ ವರ್ಷ ಗಣೇಶಗಳು ಮಾಡೋದಾಗಲಿ, ಒಂದು 5,000 ರಿಂದ 10,000 ಜನ BPAC ಅಂತ ಒಂದು ಸಂಸ್ಥೆ ಮುಖಾಂತರ, NGO ಮುಖಾಂತರ ಎಲ್ಲರೂ ಜನರಿಗೆ ಪರಿಸರ ಗಣೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆ ಗಣೇಶಗಳು ಮಾಡಿ, ಆ ಪ್ರೋಗ್ರಾಮ್ಗಳು ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸರ್ ಈ ವಿಚಾರ ಈಗ ಏನಿದೆ ಅಸಂಘಟಿತ ವರ್ಗದಲ್ಲಿ
ಇದಕ್ಕೆ ಅಪಘಾತ ಸಮಯ 1 ಲಕ್ಷವರೆಗೂ ಹತ್ತಿರ 1 ಲಕ್ಷವರೆಗೂ ಇರುತ್ತೆ ಸರ್ ಇದ್ರ ಬಗ್ಗೆ. ಮತ್ತೆ ಆಸ್ಪತ್ರೆ ಕಡಿಮೆ ವೆಚ್ಚದಲ್ಲಿ ಖಂಡಿತ ಆಸ್ಪತ್ರೆ ವೆಚ್ಚ ಕೂಡ ಇರುತ್ತೆ. ಹೌದು ಸರ್, ಈ ಬೆನಿಫಿಟ್ಸ್ ಎಲ್ಲ ನಾನು ಓದಿದ್ದೆ ಸರ್. ಫಸ್ಟ್ ಏನು ಬೇರೆಯವರು ವರ್ಗದವ್ರಿಗಿತ್ತು, ನಮ್ಗೆ ಇಲ್ಲ ಅಂತ ನಾನು ತುಂಬ ಚಿಂತೆ ಪಡ್ತಿದ್ದೆ. ಇತ್ತೀಚೆಗೆ ಸೇರಿಸಿದಂದ್ಮೇಲೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಅದರ ಉಪಯೋಗ ಪಡ್ಕೊಳ್ತೀವಿ ಸರ್. ಖಂಡಿತ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಾವು ಧನ್ಯವಾದ, ನಮ್ಮ ಜನಾಂಗದ ಪರವಾಗಿ ಧನ್ಯವಾದ ತಿಳಿಸ್ಕೊಡ್ತೀವಿ. ಮತ್ತು ಈ ಇಂಪ್ಲಿಮೆಂಟ್ ಮಾಡಿರೋದು ಜನಕ್ಕೆ ಹೋಗಿ ಸರಿಯಾಗಿ ಸೇರ್ಬೇಕು ಸರ್. ಇದು ಇಂಪ್ಲಿಮೆಂಟ್ ಮಾಡಿರ್ತಾರಲ್ಲ, ಸುಮಾರು ಜನರಿಗೆ ಹೋಗಿ ಸೇರಲ್ಲ. ಅದ್ರ ಗೈಡ್ಲೈನ್ಗಳು ಈಗ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ಇದ್ರ ಬಗ್ಗೆ ಅಡ್ವರ್ಟೈಸ್ ಇನ್ನೂ ಆಗಬೇಕು. ಸಾಧಾರಣ ಜನರಿಗೆ ಇದು ಗೊತ್ತಾಗಬೇಕು. ಹೋಗಿ ಪ್ರತಿಯೊಬ್ಬರು ಈ ಕಾರ್ಡನ್ನು ಮಾಡಿಬಿಟ್ಟು ಅದನ್ನು ಉಪಯೋಗವನ್ನು ಪಡ್ಕೊಳ್ಬೇಕಂತ ನಾನು ಹೇಳಿದ್ರೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮ್ಮ ಜನಾಂಗದ ಮುಖಾಂತರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ನಮ್ಮ ಹೆಸರು ನಾಗರಾಜ್ ಅಂತ. ನಾವು ಈ ಮಲ್ಲೇಶ್ವರಂ ಡೋಬಿಘಾಟ್ ಅಧ್ಯಕ್ಷರು. ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ನಮ್ಮ ಎಷ್ಟು ವರ್ಷದಿಂದ ಸರ್ ಇಲ್ಲಿ ನಡೆಸ್ತಾ ಇದ್ದೀರಾ ಸರ್? ನಮಗೆ ಮುಂಚೆ ಎಲ್ಲ ನಮಗೇನಾಯಿತು ಅಂದರೆ 15 ವರ್ಷ ಆಗಿದೆ ಫ್ಯಾಕ್ಟ್ರಿ ಎಲ್ಲ ಮಾಡಿಕೊಟ್ಟು. ಮುಂಚೆ ಎಲ್ಲ ಹ್ಯಾಂಡ್ ವಾಶಲ್ಲಿ ನೀರಲ್ಲಿ ನಿಂತು ಕೆಲಸ ಮಾಡ್ತಾಯಿದ್ದು. ನೀರಲ್ಲಿ ನಿಂತು ಕೆಲಸ ಮಾಡಬೇಕಾದ್ರೆ ನಮ್ಮ ಅಶ್ವಥ್ ನಾರಾಯಣ ಅವ್ರು ಬಂದು ನಮಗೆ ಕೈ ಕಾಲೆಲ್ಲ ನೋಡಿ ಎಲ್ಲ ಈ ಥರ ಆಗಿದೆ ಅಂತ ಹೇಳಿ ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು. ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅವ್ರೇನು ಮಾಡಿದ್ರು, ನಮ್ಮ ಕಷ್ಟ ನೋಡಿ ಅವ್ರೇನು ಮಾಡಿದ್ರು, ನಮಗೆ ಸರ್ಕಾರದಿಂದ ಒಂದು ಮಿಷಿನ್ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮನ್ನು ಕೇಳಿದ್ರು. ಅದಕ್ಕೆ ನಾವು ಆಯ್ತು ಸರ್ ಅಂತ ಹೇಳಿ 15 ವರ್ಷದ ಹಿಂದೆ ಬಂದು ಯಡಿಯೂರಪ್ಪ CM ಆಗಿದ್ದಾಗ ಅವರು ನಮಗೆ ಫ್ಯಾಕ್ಟ್ರಿ ಮಾಡಿಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಮಾಡಿಕೊಟ್ಟು ನಮಗೆಲ್ಲನೂ 15 ವರ್ಷ ಆದಮೇಲೆ ಇವಾಗ ತುಂಬ ಅನುಕೂಲ ಆಗಿದೆ. ಮತ್ತು ಕ್ವಾರ್ಟರ್ಸ್ ಮಾಡಿಕೊಟ್ಟಿದ್ದಾರೆ. ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಆದರೆ ನಮ್ಮ ಜನ ಎಲ್ಲ ಒಂದು 6 ರೂಪಾಯಿ 7 ರೂಪಾಯಿಗೆ ಬಟ್ಟೆ ತೊಗೊಂಬರೋದ್ರಿಂದ ನಮಗೆ ಬರೀ 1.5 ರೂಪಾಯಿ ಚಾರ್ಜ್ ಮಾಡಿ ನಾವು ನಮ್ಮ ಜನಕ್ಕೆ ಅಂತ ಹೇಳಿ ನಾವು ಅವರು ಬರೀ ಮೇಂಟೆನೆನ್ಸಿಗೆ ಮಾತ್ರ ದುಡ್ಡು ತಗೊಂಡು ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆ ನಮ್ಮ ಸಂಸ್ಥೆ ಒಳಗೆ ನಮ್ಮ ಲೀಡ್ರುಗಳಾಗಲಿ ಯಾರೇ ಆಗಲಿ ಸಂಬಳ ಆಗಲಿ ಇನ್ನೊಂದಾಗಲಿ ಎಕ್ಸ್ಪೆಕ್ಟ್ ಮಾಡದೆ ಬರೀ ಜನಸೇವೆ ಮಾಡಿ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ರೀತಿ ಒಳಗೆ ನಾವು ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. 15 ವರ್ಷ ಆಯಿತು. ಕರೆಂಟ್ ಬಿಲ್ಲು ಮತ್ತು ಇದನ್ನೆಲ್ಲ ನಾವು ಮೇಂಟೈನ್ ಮಾಡಿ ಮಿಷಿನ್ ರಿಪೇರಿ ಇದೆಲ್ಲ ಮೇಂಟೈನ್ ಮಾಡಿ ಇರೋರು 4 ಜನ ಲೇಬರ್ ಇದ್ದಾರೆ. ಆ ಲೇಬರ್ಗೆ ಒಂದು ಅಲ್ಲಿಗೆ ಮಾತ್ರ ನಾವು ಕಾಸು ತಗೊಂಡು ಜನಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ದೀವಿ. ಈ ಒಂದು ಮಾಡಿಕೊಟ್ಟಿರೋದಕ್ಕೆ ನಮಗೇನಾಗಿದೆ ಅಂದರೆ ಇಲ್ಲಿ ಜನಕ್ಕೆ ಯಾವುದೇ ಒಂದು ಈಗ ನಾವೇನಾದರೂ ಒಂದು ಮಿಷಿನರಿ ಆಗ್ಬೋದು ಇನ್ನೊಂದು ಆಗ್ಬೋದು ತೊಂದರೆ ಏನಾನ ಆದರೆ ಅದಕ್ಕೇನು ಒಂದು ಸೇಫ್ಟಿ ಇಲ್ಲ. ನಮ್ಮ ಗಮನಕ್ಕೇನು ಬಂದಿರಲಿಲ್ಲ. ಇವಾಗೆಲ್ಲ ಸರ್ಕಾರದಿಂದ ನಮಗೇನಾಗಿದೆ ಅಂದರೆ ಈ ಒಂದು ಸ್ಮಾರ್ಟ್ ಕಾರ್ಡು ಏನೋ ಒಂದು ಇದು ಮಾಡಿದ್ದಾರೆ. ಅದು ವಿಷಯ ಗೊತ್ತಾಗಿದೆ. ರಾಜ್ಯ ಸರ್ಕಾರದಿಂದ ನಮಗೆ ಸ್ಮಾರ್ಟ್ ಕಾರ್ಡು ಮಾಡಿಕೊಡ್ತೀನಿ ಅಂತ ಹೇಳಿ ನಮಗೆ ಇವಾಗ ಪೇಪರಲ್ಲೆಲ್ಲ ನೋಡ್ದು. ಅದಕ್ಕೆ ನಮಗೆ ಅದ್ರ ವಿಷಯ ಕೇಳಿ ತುಂಬ ಸಂತೋಷ ಆಗಿದೆ. ಅದನ್ನು ಮಾಡಿಕೊಟ್ರೆ ನಮ್ಮ ಜನಕ್ಕೆ ಒಂದು 100-120 ಜನ ಇದ್ದಾರೆ. ಅವ್ರಿಗೆಲ್ಲ ಒಂದು ಆಧಾರ ಆಗುತ್ತೆ, ಒಳ್ಳೆಯ ಒಂದು ಇದಾಗುತ್ತೆ ಅಂತೇಳಿ ನಾವು ತುಂಬ ಖುಷಿಯಾಗಿದೆ. ಈ ವಿಷಯ ಕೇಳಿ ತುಂಬ ಖುಷಿಯಾಗಿರೋದ್ರಿಂದ ನಮಗೆ ಜನಕ್ಕೆ ಒಂದು ಕಾರ್ಡು ಅಂತ ಒಂದಿದ್ರೆ ಒಂದು ನನಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಕಳಕಳೆಯಿಂದ ಕೇಳ್ಕೊತಾ ಇದ್ದೀವಿ. ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಈ ವಿಚಾರಗಳನ್ನ ಕೆಲವೊಂದು 23 ಯೋಜನೆಗಳನ್ನ ಅಂಬೇಡ್ಕರ್ 23 ವರ್ಗಗಳನ್ನೆಲ್ಲ ವಿಂಗಡಿಸಿ ಅದರಲ್ಲೂ ಕೂಡ ನಿಮ್ಮಲ್ಲಿನೂ ಒಂದು ವರ್ಗನ ವಿಂಗಡಿಸಿ ಒಂದು ಅನುದಾನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಜನಾಂಗಕ್ಕೆ ಈ ಥರ ಒಂದು ಖುಷಿ ಪಡೋವಂಥ ವಿಷಯಕ್ಕೆ ನಾವು ಇದನ್ನು ಸೇರಿಸೋರು ನಮ್ಮ ಜನನೂ ಅಂದಾಗ ನಮಗೆ ತುಂಬ ಖುಷಿಯಾಗುತ್ತೆ. ಕಾರ್ಮಿಕರ ಸಚಿವರಿಗೆ ನಾವು ತುಂಬ ಖುಷಿ ಪಡಬೇಕಾಗುತ್ತೆ. ನಮ್ಮ ಜನಾಂಗನೂ ಸೇರಿಸೋರಲ್ಲ ಅನ್ನೋದಕ್ಕೆ ನಮಗೆ ಖುಷಿಯಾಗುತ್ತೆ. ಏನೋ ಅಷ್ಟು ಮಾತ್ರ ಮಾಡಿಕೊಟ್ರೆ ನಮ್ಮ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ಹರ್ಷ ಅಂತ ಸರ್. ಹರ್ಷ ಅಂತ. ಏನು ಕೆಲಸ ಮಾಡ್ತೀರಾ ನೀವು? ಸರ್, ನಾವು ಗಾರೆ ಕೆಲಸ, ಪೇಂಟಿಂಗ್ ಕೆಲಸ ಸರ್. ಪೇಂಟಿಂಗ್ ಕೆಲಸನೂ ಮಾಡ್ತೀರಾ? ಪೇಂಟಿಂಗು ಮಾಡ್ತೀರಿ, ಗ್ರಾನೈಟು ಮಾಡ್ತಿದ್ದೀರಿ. 3 ಕೆಲಸನೂ ಮಾಡ್ತೀರಿ. 3 ಕೆಲಸ, ಗಾರೆ ಕೆಲಸ, ಪೇಂಟಿಂಗು, ಗ್ರಾನೈಟು 3 ಕೆಲಸ ಮಾಡ್ತೀರಾ. ಎಷ್ಟು ವರ್ಷದಿಂದ ಮಾಡ್ತೀರಾ ನೀವು? ಸರ್, 12 ವರ್ಷದಿಂದ ಮಾಡ್ತಿದ್ದೀನಿ ಸರ್. ಮೂಲತಃ ನೀವು ಎಲ್ಲಿಯವರು ನೀವು? ಮೂಲಕ ನಂದಿಲ್ಲ ಬಿಟ್ಟು ಸರ್. ನಂದಿಲ್ಲ ಬಿಟ್ಟು. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಕಟ್ಟಡ ಕಾರ್ಮಿಕರಲ್ಲಿ ಒಂದು ಲೇಬರ್ ಕಾರ್ಡ್ ಅನ್ನೋದು ಒಂದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಸರ್, ಗೊತ್ತು ಸರ್. ಅದೇ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಇನ್ನೇನೋ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕೇಳ್ತಿದ್ದಾರೆ. ಅದಕ್ಕೆ 800 ರೂಪಾಯಿ 1000 ರೂಪಾಯಿ ನಾವು ಅದಕ್ಕೆಲ್ಲ ಕಟ್ಟಿ ಮಾಡಿಸೋ ಅಷ್ಟು ನಮ್ಗೆ ಇರಲ್ಲ. ಯಾಕಂದರೆ ನಾವು ಬೆಳಗ್ಗೆ ಇಲ್ಲಿ ಬಂದರೆ 7:30-8 ಗಂಟೆಗೆ ಬರ್ತೀವಿ. ಸಾಯಂಕಾಲ ಲೇಟಾಗಿ ಹೋಗುತ್ತೆ. ಅಲ್ಲಿ ನಾವು ಹೋಗಿ ಬ್ಯಾಂಕಲ್ಲಿ ನಮ್ಮದು 0 ಅಕೌಂಟ್ಗಳು, ನಮ್ಮದು ಪಾಸ್ಬುಕ್ಕು ಅಂಥವು ಯಾವುದೂ ಇರೋಲ್ಲ ನಮ್ಮ ಹತ್ರ. ಮಾಡಿಸ್ಕೊಳ್ಲಿಕ್ಕಾಗಲ್ಲ ಸರ್, ಅಷ್ಟೇ. ಅದ್ರ ಬಗ್ಗೆ ಇನ್ನೇನು ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ಸ್ಮಾರ್ಟ್ ಕಾರ್ಡ್ ಮಾಡ್ತಿದ್ದಾರೆ. ಕಾರ್ಮಿಕ ಇಲಾಖೆ ವತಿಯಿಂದ ಸಂತೋಷ್ ಲಾಡ್ ಅವರು ಸಚಿವರಾದ ಮೇಲೆ ಒಂದು ಕಾರ್ಮಿಕ ಇಲಾಖೆ ವತಿಯಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂತ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಾರು ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ವಾ? ಈಗ ಏನಾದ್ರು ಅಪಘಾತ ಆದರೆ ಒಂದು 50,000 ಗಂಟೆ ವಿಮೆ ಕೊಡೋದು, ಅಂತಸ್ತಿನ ಸಾವಿಗೆ ಸಮಸ್ಯೆ ಒಂದು 10,000 ಸಹಾಯಧನ ಥರ ಕೊಡೋದು, ಪ್ರತಿ ತಿಂಗಳು ರೇಷನ್ ಮತ್ತು ಕಿಟ್ಟು. ಏನಿಗೆ ಉದಾಹರಣೆ ನೀವು ಸೇಫ್ಟಿ ಪೇಂಟ್ ಹೊಡಿತೀರ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಅಲ್ವಾ? ಅದಕ್ಕೆ ನಿಮಗೆ ವೈರಪ್ಪು ಮತ್ತು ಹೆಲ್ಮೆಟ್ ಆ ಥರ ಕೊಡೋದು, ಅದ್ರ ಬಗ್ಗೆ ಹೇಳಿದೆಯಾ? ಇಲ್ಲ, ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್ ನನಗೆ. ಹೌದಾ? ಈಗಲೇ ಗೊತ್ತಿರೋದು ನಾನು ನೋಡೋದು, ಕೇಳ್ತಿರೋದು. ನಿಮಗೆ
ಒಂದು ವೆಬ್ಸೈಟ್ ಮುಖಾಂತರ ಒಂದು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ಇಲಾಖೆ ಅಂತ. ಈಗ ಫಸ್ಟ್ ಅಂದರೆ ಲೇಬರು, ಈಗ ಕಟ್ಟಡ ಕಾರ್ಮಿಕರು ಮಾತ್ರ ಲೇಬರ್ ಕಾರ್ಡ್ ಅಂತ ವಿಧಾನ ಮಾಡ್ತೀವಿ. ಹೌದು. ಈಗ ಪೇಂಟರ್ ಆಗಿರ್ಬೋದು, ಈಗ ಚಿಂದಿಯವರು ಮರ ಕೆಲಸ ಮಾಡೋದಾಗಿರ್ಬೋದು, ಅಕ್ಕ ಸಾಯಿಗಳು, ಕಮ್ಮಾರರು ಎಲ್ಲರೂ ಅವ್ರಿಗೆಲ್ಲ ಒಂದು ವರ್ಗ ಅನ್ನೋದೊಂದು ಮಾಡಿ ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ವತಿಯಿಂದ. ಅದ್ರ ಬಗ್ಗೆ ಏನಂತಂದರೆ, ನೀವು ಪೇಂಟಿಂಗ್ ಮಾಡ್ತೀರಾ ಅಂತ ಹೇಳ್ತೀವಿ. ಉದಾಹರಣೆ ಪೇಂಟಿಂಗ್ ಮಾಡ್ತಿರ್ತಾರೆ, ಬಿಲ್ಡಿಂಗ್ ಹೊತ್ತಾಗ್ತೀರಾ, ನಿಮಗೆ ಒಂದು ಹೆಲ್ತ್ ಆ್ಯಂಡ್ ಸೇಫ್ಟಿ ಇರೋಲ್ಲ, ನಿಮಗೆ ಹೆಲ್ಮೆಟ್ ಆಗಿರ್ಬೋದು, ರೋಪ್ ಆಗಿರ್ಬೋದು, ಒಂದು ಕಿಟ್ ಆಗಿರ್ಬೋದು, ಅದ್ರ ಬಗ್ಗೆ ಇಲ್ಲ, ಕಿಟ್ ವಿತರಣೆ ಅದೆಲ್ಲ ಮಾಡೋದೆಲ್ಲ ಇರ್ತಿದೆ ಅದ್ರ ಬಗ್ಗೆ. ಸರಿ, ಓಕೆ ಸರ್. ಅದು ವೆಬ್ಸೈಟ್ಗಳು ಹೋಗಿ ನಾನು ಅದ್ರಲ್ಲಿ ನೋಡಿ ಚೆಕ್ ಮಾಡ್ಕೊಡ್ತೀನಿ ಸರ್. ಏನಿದೆ ಅಂದರೆ ಇನ್ನೂ 4-5 ಜನ ಸರಿ ನೀವು ಆಗಲೇ ಹೇಳಿದ್ರಲ್ಲ ಸರ್, ಇಲ್ಲೇ ಬಂದು ಮಾಡ್ತಾರೆ ಅಂತ. ಇನ್ನೊಂದು 3 ಜನ ಇದ್ದಾರೆ, 3-4 ಜನ ಎಲ್ಲ ಒಂದೇ ಸತಿ ಇಲ್ಲಿ ಕರೆಸಿ ಮಾಡ್ಕೊಳ್ತೀರಿ ಸರ್. ಅದೇ ಇಷ್ಟೊಂದು ಸಹಾಯ ಮಾಡಿದಂಥ ಕಾರ್ಮಿಕ ಸಚಿವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ತುಂಬ ಟ್ಯಾಂಕ್ಸ್. ಯಾಕಂದರೆ ನಾವು ಕೆಲಸಗಳು ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಓನರ್ಗಳಂತ್ರ ಹೋಗಿ ಕಟ್ಕೊಡಿ ಅಂತ ಹೇಳಕ್ಕೆ ಯಾರಿಗೂ ಆಗಲ್ಲ. ನಾವಾಗ ಇಂಥ ಬಿಲ್ಡಿಂಗ್ ಇರುತ್ತೆ, ಇಲ್ಲಿ ಏನು ಇಳಿಬೇಕಾದ್ರೂ ನಾವು ಇಳಿಬೇಕಷ್ಟೇ. ನಮ್ಮ ಕೆಲಸನೂ ಅಲ್ಲಿ ಇಳಿಬೇಕು, ಮಾಡಬೇಕು ಅಷ್ಟೇ. ಸೇಫ್ಟಿ ಅನ್ನೋದು ನಮ್ಮ ಮನೆ ಬರ, ಬಿದ್ದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಜವಾಬ್ದಾರಿಗಳು ನಾವು ಮಾಡಲೇಬೇಕು. ಕೆಲಸಗಳು ಹಂಗಿರುತ್ತೆ ಸರ್. ಇಷ್ಟೆಲ್ಲ ಮಾಡ್ತಾರೆ, ತುಂಬ ಹೆಲ್ಪ್ ಆಗುತ್ತೆ ಸರ್. ಎಲ್ಲ ಕೆಲಸದವ್ರಿಗೂ ಎಲ್ಲರೂ ಮಾಡ್ಕೊಳ್ಬೇಕಷ್ಟೆ. ಮಾಡಿಕೊಂಡ್ರೆ ಅವ್ರವ್ರ ಸೇಫ್ಟಿ, ಇನ್ನೇನು ಇಲ್ಲ ಸರ್. ಗಾರೆ ಕೆಲಸ ಏನೇನು ಎದುರಿಸ್ತೀರ ನೀವು ಸರ್? ಇವಾಗ 4 ಆಫ್ಟರ್ಗೆ ಒಂದೇ ಒಂದು ಮರದ ಮೇಲೆ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಸರ್, ಸರ್ವೆ ಮೇಲೆ. ಆವಾಗ ನಮ್ಗೆ ಏನೋ ಎಕ್ಸ್ಟ್ರಾ ಫಿಟ್ಟಿಂಗು, ಒಂದು ಹೆಲ್ಮೆಟ್ ಆಗಲಿ, ಒಂದು ರೋಪ್ ಆಗಲಿ, ನಮ್ಗೆ ಏನೂ ಇರೋಲ್ಲ. ಇವಾಗ ಇಂಜಿನಿಯರ್ ಕಡೆ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಮಾತ್ರ ಅವ್ರವ್ರಿಗೆ ಇದು ಮಾಡ್ತಾರೆ, ಯಾಕಂದ್ರೆ ಅವ್ರ ತಲೆ ಮೇಲೆ ಬರ್ಬೋದು. ಇದು ನಮ್ಮಂಥ ಸಣ್ಣ ಪುಟ್ಟ ಮಾಡೋರಿಗೆ ಯಾರು ಏನು ಕೊಡೋಕ್ಕೂ ಆಗಲ್ಲ. ಅವರೇ ಒಂದು 500ಕ್ಕೋ 1000ಕ್ಕೋ ಒಪ್ಕೊಂಡಿರ್ತಾರೆ. ಆ 500-1000ಕ್ಕೆ ನಮಗೆ ಹೆಲ್ಮೆಟ್ಟು, ದಾರ ಅವರೆಲ್ಲ ಯಾರೂ ಕೊಡ್ಸೋರಿಲ್ಲ ಅಷ್ಟೇ ಸರ್. ಇನ್ನೇನು ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಮಾಡಿಸ್ಕೊಂಡ್ರೆ ಒಳ್ಳೇದು. ನೀವೇ ಇಷ್ಟೊಂದು ಹೇಳಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಸಚಿವರು ಈ ಥರ ಕಾರ್ಯಕ್ರಮ ಯಾವುದೂ ಇಲ್ಲ ಸರ್. ಯಾವುದೋ ಬರ್ತದೆ, ಅದೇ ಅಲ್ಲೇ ಹೋಗಿ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಒಂದು ವಾರ ದಿವಸ ಅವ್ರ ಹಿಂದೆ ಹೋಗಿ ಮಾಡಿಕೊಂಡು ದುಡ್ಡುಗಳು ಕೊಟ್ಟು ಮಾಡಬೇಕು. ಅಷ್ಟು ಕೆಪಾಸಿಟಿ ನಮ್ಮವ್ರಿಗೆ ಇರಲ್ಲ. ಕೂಡ ಬಿಟ್ಟಿದ್ದಾರೆ. ಒಂದು ಸಹಾಯವಾಣಿ ಹೆಲ್ಪ್, ಈಗ ನೀವು ಹೋದ್ರೆ ಒಂದು ಸೈಬರ್ ಸೆಂಟರ್ಗೆ ಹೋಗಬೇಕು, ರಿಜಿಸ್ಟರ್ ಮಾಡಬೇಕು, ನೋಂದಣಿ ಮಾಡಿ, ಅದೆಲ್ಲ ಇತ್ತು. ಈಗ ಒಂದು ಹೆಲ್ಪ್ ಲೈನು ನಂಬರ್ಗೆ ನೀವೇ ಕಾಲ್ ಮಾಡಿದ್ರೆ ಇದೇ ಜಾಗ ಬಂದು ಮಾಡ್ಕೊಡೋ ಅಂಥದ್ದು ಇದೆ. ಅದ್ರ ಬಗ್ಗೆ ಏನಾರು ಗೊತ್ತಾ ನಿಮಗೆ? ಇಲ್ಲ ಸರ್, ಅದ್ರ ಗೊತ್ತು. ಇವಾಗ ನೀವು ಹೇಳ್ತಿರೋದ್ರೆ ನಮ್ಗೆ ಗೊತ್ತಾಗ್ತಾರೆ ಸರ್. ನೀವು ಹೇಳ್ತಿದ್ರಲ್ಲ, ನಾನು 4-5 ಜನಕ್ಕೆ ಹೇಳ್ತೀನಿ, ನಮ್ಮವ್ರಿಗೆ ಗೊತ್ತಿರೋರಿಗೆ ಎಲ್ಲರಿಗೂ, ಇವ್ರಿಗೆಲ್ಲರಿಗೂ ಹೇಳ್ತೀನಿ, ಹಿಂಗೆ ಬನ್ನಿ ಮಾಡಿಸ್ಕೊಳ್ಳೋ ಅಂತ, ಮಾಡಿಸ್ಕೊಳ್ಳೋಣ. ಈ ಮೂಲಕ ನೀವು ಕಾರ್ಮಿಕ ಸಚಿವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕಾರ್ಮಿಕ ಇಲಾಖೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ತುಂಬ ಒಳ್ಳೇದಾಗುತ್ತೆ ಸರ್, ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ಮಾತ್ರ ಮಾಡಿಕೊಟ್ರೆ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರೂ ಮಾಡಿಸ್ಕೊಳ್ರಿ ಚಂದ. ನಮ್ಮ ಪೇಂಟಿಂಗು, ಗಾರೆ ಕೆಲಸ, ಟೈಲ್ಸ್, ಇವರೆಲ್ಲ ಎಷ್ಟು ಜನ ಇದ್ದಾರೋ ಎಲ್ಲ ಮಾಡಿಸ್ಕೊಂಡ್ರೆ ಅವ್ರವ್ರ ಲೈಫ್ಗೆ ಏನಾಗುತ್ತೋ ಹೆಚ್ಚು ಕಮ್ಮಿ ಆಯಿತು. ಒಂದು ವಾರ 10 ದಿವಸ ಮನೆಗೆ ಕೂತಿರೋ ಟೈಮಲ್ಲಿ ಕಾಲೇಟೋ ಕೈ ಏಟೋ ಮಾಡ್ಕೊಂಡಿದ್ದಾಗ ಇಂಥದ್ದೇನೋ ಒಂದು ಆಯಿತು ಅಂದರೆ ಅವ್ರ ಮನೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಹೇಳ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ತಮ್ಮ ಹೆಸರು ಸರ್? ಶಂಕರಪ್ಪ ಸರ್. ಶಂಕರಪ್ಪ, ಏನು ಕೆಲಸ ಮಾಡ್ತೀರಾ ನೀವು? ಸೊ ಗಾರೆ ಕೂಲಿ ಕೆಲಸ ಮಾಡೋದು ಸರ್ ನಾವು. ಕೂಲಿ ಕೆಲಸದಲ್ಲಿ ಏನು, ಗಾರೆ ಕೆಲಸದಲ್ಲಿ ಯಾವ ಥರ ಏನು ಮಾಡ್ತೀರಾ ಅಂತ? ಸಿಮೆಂಟ್ ಕೊಡೋದವ್ರಿಗೆ, ಮೇಸ್ತ್ರಿಗಳಿಗೆ ಸಿಮೆಂಟು, ಮರಳು, ಜಲ್ಲಿ, ಇದೆಲ್ಲ ಒಟ್ಟಿನ ಕಾರ್ಯ ಕೆಲಸ ಅಂದರೆ ಇದನ್ನೇ ಮಾಡೋದು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸರ್ ನಾವು ಮಾಡ್ತಾಯಿದ್ದು ಆಯ್ತು ಸರ್, ಒಂದು 10 ವರ್ಷ ಮೇಲೆ ಆಯಿತು. 10 ವರ್ಷದ ಮೇಲೆ. ಹಾಂ ಸರ್. ಈ ಸಂಬಂಧಪಟ್ಟ ನಿಮಗೆ ಸರ್ಕಾರದಿಂದ ಏನಾರು ನಿಮಗೆ ಸವಲತ್ತುಗಳು ಏನಾರು ಸಿಗ್ತಿದೆಯಾ? ಇಲ್ಲ ಸರ್, ಈಗ ಕೂಲಿ ಕೆಲಸಕ್ಕೆ ಗೌರ್ಮೆಂಟ್ ಏನು ಸವಲತ್ತು ಕೊಡ್ತಾರೆ ಸರ್? ಪಾಪ ಗೊತ್ತೇ ಇರಲ್ಲ ನಾವು ಮಾಡ್ತಾಯಿದ್ದೇವೆ ಅಂತ. ಈ ಹಿಂದೆ ಕಟ್ಟಡ ಕಾರ್ಮಿಕರು ಅಂತ ಒಂದು ಲೇಬರ್ ಕಾರ್ಡ್ ಅಂತ ಮಾಡ್ಕೊಡೋರು. ಇಲ್ಲ ಸರ್, ನಮಗೆ ಗೊತ್ತಾದ ಏನು ಗೊತ್ತಿಲ್ಲ ಸರ್, ಮಾಡಿಸಿಲ್ಲ, ಗೊತ್ತಿಲ್ಲ. ಸಂಘಟಿತ ವರ್ಗ, ಅಸಂಘಟಿತ ವರ್ಗ ಅಂತ ಒಂದು 2 ವರ್ಗ ಮಾಡಿ ಅಂಬೇಡ್ಕರ್ ನಿಗಮ ಮಂಡಳಿ ಅಧಿಸೂಚನೆಯಲ್ಲಿ ನಿಮಗೆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ಅಂತ. ಅದ್ರ ಬಗ್ಗೆ ಏನಾರು ಗೊತ್ತಾ? ಗೊತ್ತಿಲ್ಲ ಸರ್, ಗೊತ್ತಿಲ್ವಾ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಕಿಟ್ ಕೊಡೋದಾಗಲಿ, ಆ ಕಿಟ್ ಅಂತ ನೀವು ಮಾಡೋಂಥ ಕೆಲಸಗಳಲ್ಲಿ ಕರಣಿ, ಗುದ್ಲಿ, ಹಾರೆ ಆ ಥರ ಕಿಟ್ ಕೊಡೋದಾಗಲಿ, ಮತ್ತು ರೇಷನ್ ಕೊಡೋದಾಗಲಿ, ಸ್ವಲ್ಪ ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಬರ್ಸೋದಾಗಲಿ, ಆ ಥರದೊಂದು ಕೆಲವೊಂದು ನಿಮಗೆ ಸವಲತ್ತು ಅದ್ರ ಬಗ್ಗೆ ಏನಾರು ಗೊತ್ತಾ ನಿಮಗೆ? ಏನು ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಯಾಕೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ, ಈ ಕಟ್ಟಡ ಕಾರ್ಮಿಕರದ್ದು ಏನಿದೆ ವಲಯ ಅಂತ ಅನ್ನೋದೇನಿದೆ ಅದ್ರ ಬಗ್ಗೆ ಕಾರ್ಮಿಕ ಇಲಾಖೆ ವತಿಯಿಂದ ಕೆಲವೊಂದು ಸಂಘಟಿತ ವರ್ಗ, ಅಸಂಘಟಿತ ವರ್ಗ ಮಾಡಿ ಅಂಬೇಡ್ಕರ್ ನಿಗಮ ಮಂಡಳಿ ಅಧಿಸೂಚನೆಯಲ್ಲಿ ಒಂದು ವರ್ಗ ಮಾಡಿದ್ದಾರೆ. ಹಾಂ ಸರ್. ಅದರಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಮಾಡ್ತಿದ್ದಾರೆ. ಅದರಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು. ಒಂದು ಹೆಲ್ಪ್ ಲೈನ್ ನಂಬರು 155214 ಅಂತ ಒಂದು ಹೆಲ್ಪ್ ನಂಬರ್ ಇರುತ್ತೆ. ಹಾಂ ಸರ್. ಇದ್ರ ಬಗ್ಗೆ ನೀವು ಮಾಡಿಸ್ಕೊತೀರಾ? ಇದ್ರ ಬಗ್ಗೆ ನೀವು? ಸರ್ ನಮ್ಗೆ ಗೊತ್ತಿಲ್ಲ, ನಮಗೆ ಒಳ್ಳೇದಾಗುತ್ತೆ ಮಾಡಿಸ್ಕೊತೇವೆ ಸರ್. ಒಳ್ಳೆಯದಾಗುತ್ತೆ. ಹಾಂ ಸರ್. ಈ ಯೋಜನೆಗಳು ತಂದಿರೋದಕ್ಕೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಏನು ಅನಿಸುತ್ತೆ ನಿಮಗೆ ಅದ್ರ ಬಗ್ಗೆ? ಸರ್ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗ್ತದೆ. ಮೊದಲೆಲ್ಲ ಗೊತ್ತಿರಲಿಲ್ಲ ನಮಗೆ. ನಮಗೂ ಒಂಥರ ಗುರುತಿಸ್ಕೊಂಡು ನಾವು ಹೆಲ್ಪ್ ಮಾಡ್ತಾ ಇದ್ದರೆ ಒಳ್ಳೇದಾಗುತ್ತೆ ಸರ್, ಖುಷಿ ಬರುತ್ತೆ. ಹಾಂ ಸರ್, ಖುಷಿ ಆಗುತ್ತೆ. ಹಾಂ ಸರ್. ಈಗ ಹಿಂದೆ ಏನಾದ್ರು ನೀವು ಲೇಬರ್ ಕಾರ್ಡ್ ಏನಾರು ಮಾಡಿಸಿದ್ರಾ? ಏನಿಲ್ಲ ಸರ್, ಮಾಡಿಸಿಲ್ಲ. ಕುಟುಂಬದಲ್ಲಿ ಯಾರು ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಗೊತ್ತಿಲ್ಲ. ಕುಟುಂಬದ ಲೇಬರ್ ಕಾರ್ಡ್ ಮಾಡಿಸೋ ಸವಲತ್ತುಗಳು ಏನು ಬರುತ್ತೆ, ಹೇಗೆ ಮಾಡಿಸೋದು ಅಂತ ಐಡಿಯಾ ಏನಾರು ಇದೆಯಾ? ಇಲ್ಲ ಸರ್, ಇಲ್ಲ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಇಲ್ಲ ಸರ್, ಇಲ್ಲ. ಸರಿ ಸರಿ, ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.